ವಿದ್ಯೆಯ ಜ್ಞಾನದ ಶಕ್ತಿಯ ಸಾಧಕರ ಸ್ವತ್ತೇ ಹೊರತು ಸೋಮಾರಿಗಳ ಸ್ವತ್ತಲ್ಲ. ಡಾಕ್ಟರ್ ಜೆ.ಎನ್. ಕೃಷ್ಣರಾಮೇಗೌಡ. ಪಿಯುಸಿ ಶಿಕ್ಷಣವು ವಿದ್ಯಾರ್ಥಿ ಜೀವನದ ನಿರ್ಣಾಯಕ ಘಟ್ಟವಾಗಿದೆ. ವಿದ್ಯಾರ್ಥಿಗಳು ಮೊಬೈಲ್ ವ್ಯಾಮೋಹದಿಂದ ಹೊರಬಂದು ಶ್ರದ್ಧಾ ಭಕ್ತಿಯಿಂದ ವ್ಯಾಸಂಗ ಮಾಡಿ ಗುರಿ ಸಾಧನೆ ಮಾಡಬೇಕು ಎಂದು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಹೇಮಗಿರಿ ಶಾಖೆಯ ಗೌರವ ಕಾರ್ಯದರ್ಶಿಗಳಾದ ಡಾಕ್ಟರ್ ಜೆ.ಎನ್. ಕೃಷ್ಣರಾಮೇಗೌಡರು ಹೇಳಿದರು. ಅವರು ಕೃಷ್ಣರಾಜಪೇಟೆ ಪಟ್ಟಣದ ಬಿಜಿಎಸ್ ಶಿಕ್ಷಣ ಸಂಸ್ಥೆಯ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳು ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ಆಯೋಜಿಸಿದ್ದ ಸ್ವಾಗತ ಸಮಾರಂಭ ಬಿಜಿಎಸ್ ಕವಿವ 2026 ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು. ವಿದ್ಯಾರ್ಥಿಗಳು ಶಿಕ್ಷಣದ ಜ್ಞಾನದ ಬೆಳಕಿನ ಶಕ್ತಿಯ ಮೂಲಕ ಸಾಧನೆ ಮಾಡಲು ಪ್ರಾಮಾಣಿಕ ಪ್ರಯತ್ನ ಮಾಡಿ ಗುರಿ ಮುಟ್ಟಲು ಶಾಲೆಯ ತರಗತಿಗಳಲ್ಲಿ ಅಧ್ಯಾಪಕರು ಮಾಡುವ ಪಾಠ ಪ್ರವಚನಗಳನ್ನು ಏಕಾಗ್ರತೆಯಿಂದ ಆಲಿಸಿ ಮನನ ಮಾಡಿಕೊಂಡು ಮುಂಬರುವ ಪರೀಕ್ಷೆಗಳನ್ನು ಆತ್ಮವಿಶ್ವಾಸದಿಂದ ಎದುರಿಸಿ ಒಳ್ಳೆಯ ಅಂಕಗಳನ್ನು ಪಡೆದು ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗುವ ಮೂಲಕ ತಂದೆ ತಾಯಿಗಳು ಹಾಗೂ ಗುರು ಹಿರಿಯರಿಗೆ ಕೀರ್ತಿ ತರುವ ವಿದ್ಯಾರ್ಥಿಗಳಾಗಬೇಕು ಎಂದು ಕಿವಿಮಾತು ಹೇಳಿದರು. ವಿದ್ಯೆಯ ಜ್ಞಾನದ ಶಕ್ತಿಯು ಸಾಧಕರ ಸ್ವತ್ತೇ ಹೊರತು ಸೋಮಾರಿಗಳ ಸ್ವತ್ತಲ್ಲವಾದ್ದರಿಂದ ವಿದ್ಯಾರ್ಥಿಗಳು ಮೊಬೈಲ್ ಫೋನ್, ವಾಟ್ಸಪ್, ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಎಂದು ನಿಮ್ಮ ಅಮೂಲ್ಯವಾದ ಸಮಯವನ್ನು ಹಾಳು ಮಾಡಿಕೊಳ್ಳದೆ ಶ್ರದ್ಧಾ ಭಕ್ತಿಯಿಂದ ವ್ಯಾಸಂಗ ಮಾಡಿ ಸಾಧನೆ ಮಾಡಬೇಕು ಎಂದು ಮನವಿ ಮಾಡಿದ ಗೌಡರು, ಬಿಜಿಎಸ್ ಸಮೂಹ ಶಿಕ್ಷಣ ಸಂಸ್ಥೆಗಳು ಭೈರವೈಕ್ಯ ಜಗದ್ಗುರು ಪದ್ಮಭೂಷಣ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮಿಗಳು ರಿಟೇಕ್ ಮಹಾಸ್ವಾಮೀಜಿಗಳ ಆಶಯದಂತೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡಲು ಬದ್ಧವಾಗಿದ್ದು, ವಿದ್ಯಾರ್ಥಿಗಳು ತಮ್ಮ ಕಲಿಕೆಯ ಅಮೂಲ್ಯವಾದ ಅವಧಿಯಲ್ಲಿ ತಮ್ಮ ಮನಸ್ಸನ್ನು ಅಲ್ಲಿಂದ ಇಲ್ಲಿಗೆ ಹರಿಯಬಿಡದ ಶಾಲೆಯ ದೈನಂದಿನ ಕಾರ್ಯ ಚಟುವಟಿಕೆಗಳು ಹಾಗೂ ಪಾಠ ಪ್ರವಚನಗಳ ಬಗ್ಗೆ ಗಮನ ಹರಿಸಿ ತಂದೆ ತಾಯಿಗಳು ಹಾಗೂ ಗುರು ಹಿರಿಯರಿಗೆ ಕೀರ್ತಿ ತರುವ ಜೊತೆಗೆ ತಮ್ಮ ಉಜ್ವಲವಾದ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದರು. ಕೃಷ್ಣರಾಜಪೇಟೆ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷ ಕೆ.ಆರ್. ನೀಲಕಂಠ, ಮಾಜಿ ಗೌರವಾಧ್ಯಕ್ಷ ಬೆಳ್ಳಕೆರೆ ಮಂಜುನಾಥ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ ಕಾಲೇಜಿಗೆ ಕೀರ್ತಿ ತಂದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಿ ಮಾತನಾಡಿದರು. ಕಾಲೇಜಿನ ಪ್ರಾಂಶುಪಾಲರಾದ ಮಹದೇವ ಚಿದಂಬರ ಸೋಮಶೇಖರ್ ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದರು. ಶಿಕ್ಷಣ ಇಲಾಖೆ ನೌಕರರ ಪತ್ತಿನ ಸಹಕಾರ ಸಂಘದ ಮಾಜಿ ನಿರ್ದೇಶಕರ ಸಿದ್ದಂಘಟ್ಟ ನಾಗೇಶ, ಪತ್ರಕರ್ತರಾದ ವಿ. ಲೋಕೇಶ, ಸಾಯಿ ಕುಮಾರ್, ಸೈಯದ್ ಖಲೀಲ್ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ಶಾಲಾ ವಿದ್ಯಾರ್ಥಿಗಳು ನೀಡಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಸಾರ್ವಜನಿಕರನ್ನು ರಂಜಿಸಿದವು. ಬ್ಯೂರೋ ರಿಪೋರ್ಟ್ NKSTV4 ಡಾಕ್ಟರ್ ಕೆ.ಆರ್. ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ನಿಮ್ಮ ತಂದೆ ತಾಯಿಯವರು ಕೆಲವರು ಓದಿರ್ತಾರೆ. ರಾಮಕೃಷ್ಣ ಆಶ್ರಮವನ್ನು ಹೊರತುಪಡಿಸಿದ್ರೆ ನಮ್ಮ ಕಲ್ಯಾಣ ವೆಂಕಟರಮಣ ಸ್ವಾಮಿ ಏನ್ ನೀವೀಗ ಕಲಿತಾ ಇದ್ದೀರಿ, ಈ ಶಾಲೆಗೆ ಮಾತ್ರ ಪ್ರವೇಶ ಪರೀಕ್ಷೆ ಇದ್ದಿದ್ದು. ಇಲ್ಲಿ ಸೇರ್ಕೋಬೇಕು ಅಂದ್ರೆ ರಾಜ್ಯದಾದ್ಯಂತ ವಿದ್ಯಾರ್ಥಿಗಳು ಬರೋದು, ಪ್ರವೇಶ ಪರೀಕ್ಷೆ ಬರೀಬೇಕಾಗಿತ್ತು, ಪ್ರವೇಶ ಪರೀಕ್ಷೆ ಆಯ್ಕೆ ಆಗ್ಬೇಕಾಗಿತ್ತು. ಹೇಳು. ಹಾಗೆ ಅಂತ ವ್ಯವಸ್ಥೆ ಇದ್ದಂತ ಸಂಸ್ಥೆ ಮುಚ್ಚೋಗುತ್ತೆ ಅನ್ನೋ ಪರಿಸ್ಥಿತಿನಲ್ಲೂ ಕೂಡ ತನ್ನ ಹೆಗಲ ಮೇಲೆ ಹಾಕೊಂಡು ಮುನ್ನಡೆಸ್ತಾ ಇರ್ತಕ್ಕಂಥ ನಮ್ಮ ಗುರುಗಳಿಗೆ ನಾನು ಇಲ್ಲಿಂದಲೇ ಅವರಿಗೆ ಹೃದಯ ತುಂಬಿ ನಮಸ್ಕಾರ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ಇವತ್ತು ನಮ್ಗೆ ರಾಮಕೃಷ್ಣೇಗೌಡರ ಮೇಲೆ ಯಾಕೆ ಅಭಿಮಾನ? ಒಂದ್ಸರಿ ನಾನು ಅವ್ರ ಪುಸ್ತಕ ಕೇಳಿದೆ, ಅಣ್ಣ ನಿನಗೆ ಸಂತೃಪ್ತಿ ಸಂಸಾರ ಇದೆ, ಮಕ್ಕಳಿದ್ದಾರೆ, ಮೊಮ್ಮಕ್ಕಳಿದ್ದಾರೆ, ಎಲ್ಲರೂ ಕೂಡ ನಿಮ್ಮನ್ನ ಯಾರೂ ಡಿಪೆಂಡ್ ಆಗಿಲ್ಲ, ಎಲ್ಲ ಇಂಡಿಪೆಂಡೆಂಟ್ ಆಗಿದ್ದಾರೆ. ಯಾಕೆ ರೆಸ್ಟ್ ತಗೊಳ್ಳಿ, ಆರಾಮಾಗಿ ಇಲ್ಲಿಂದ ಧಾರವಾಡದಿಂದ ಬಾಗಲಕೋಟೆ ಪಾಂಡಿ ಹಿಂಗೆ ಸುತ್ತೋದ್ರ ಬದಲು ನೆಮ್ಮದಿಯಾಗಿರ್ಬೇಕಲ್ವಣ್ಣ ಅಂತ ಅವ್ರು ಒಂದು ಮಾತು ಹೇಳಿದ್ರು. ಅಣ್ಣ, ನನಗೆ ಗುರುಗಳ ಮಾರ್ಗದರ್ಶನ ಹೇಗಿತ್ತು ಅಂದ್ರೆ, ಯಾರು ಸಮಾಜ ಮುಖ್ಯವಾಗಿ ಆಲೋಚನೆ ಮಾಡಿ ಸಮಾಜವನ್ನ ತಿದ್ದುವಂತ ಕೆಲಸ ಮಾಡ್ತಾರೆ, ಅವರು ವಿಶ್ರಾಂತ ಜೀವನಕ್ಕೆ ತೆರಳಬಾರ್ದು. ಅವ್ರು ಯಾವಾಗಲೂ ಚಟುವಟಿಕೆಯಿಂದಲೇ ಇದ್ರೆ ಈ ಸಮಾಜವನ್ನ ಒಂದು ಸ್ವಲ್ಪನಾದ್ರೂ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ನಾನು ಒಂದು ಸಣ್ಣ ಪ್ರಯತ್ನವನ್ನು ನಮ್ಮ ಗುರುಗಳ ಮಾರ್ಗದರ್ಶನದಲ್ಲಿ ಮಾಡ್ತಾ ಇದ್ದೀನಿ ಅಂತ. ನೀವೆಲ್ಲ ಮಕ್ಕಳಿಗೆ ಯೋಚನೆ ಮಾಡಬೇಕು. ಅವರು ಮನಸ್ಸು ಮಾಡಿದ್ರೆ ಅವರ ಹೆಸರಲ್ಲೇ JNR ಕಾಲೇಜ್, JNR ಸ್ಕೂಲ್,
ಏನು ಬೇಕಾದ್ರೂ ಮಾಡುವಂತ ಶಕ್ತಿ ಪರಮ ಪೂಜ್ಯರು ಮತ್ತು ಭೈರವ ಸ್ವಾಮಿ ಕೊಟ್ಟಿದ್ದಾನೆ ಅವ್ರಿಗೆ. ಕೂತುತ್ತವ ಮಾಡುವಂಥದ್ದ. ಆದ್ರೆ ಅದನ್ನ ಸ್ವಾರ್ಥಕ್ಕೆ ಉಪಯೋಗಿಸ್ಕೊಳ್ದೇನೆ ನಮ್ಮ ಮಾಣಿಕನಹಳ್ಳಿಯ ವರಲಕ್ಷ್ಮಿ ಅವರೇ, ಹಾಗೆ ಮತ್ತೊಬ್ಬ ವಿದ್ಯಾರ್ಥಿನಿ ಹೇಳಿದ್ರು BGS ಶಿಕ್ಷಣ ಸಂಸ್ಥೆ ಅಂತ ಹೇಳಿದ್ರೆ ಇದು ನಿಮ್ಗೆ ಸಂಸ್ಕಾರವನ್ನ ಕೊಡೋದಕ್ಕೆ ಭೈರವೈಕ್ಯ ಜಗದ್ಗುರು ಪದ್ಮಭೂಷಣ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಒಂದು ಭವಿಷ್ಯದ ಬೆಳಕನ್ನ ಕೊಡಬೇಕು ಅನ್ನುವಂತ ದೂರ ದೃಷ್ಟಿಯನ್ನ ಇಟ್ಕೊಂಡು ಕಟ್ಟಿರುವಂತ ಶಿಕ್ಷಣ ಸಂಸ್ಥೆ. ಇಲ್ಲಿ ಗುರುಕುಲ ಪದ್ಧತಿಯ ಶಿಕ್ಷಣ ಸಿಗ್ತಾ ಇದೆ. ಹಿಂದೆ ಸ್ವಾತಂತ್ರ್ಯ ಚಳವಳಿಗಾರರನ್ನ ಶಿಕ್ಷೆ ಕೊಡೋದಕ್ಕೆ ಅಂಡಮಾನ್ನಲ್ಲಿ ಕಾಲಾಪಾನಿ ಶಿಕ್ಷೆ ಅಂತ ಹೇಳಿದ್ರೆ ಭಯಾನಕವಾದ ಶಿಕ್ಷೆ, ಸೆಲ್ಯುಲಾರ್ ಜೈಲ್ ಅಂತ ಕರೀತಾರೆ. ಆ ಜೈಲಲ್ಲಿ ಯಾಕೆ ಶಿಕ್ಷೆ ಕೊಡ್ತಾ ಇದ್ರು ಅಂತ ಹೇಳಿದ್ರೆ ಸ್ವತಂತ್ರ ಹೋರಾಟಗಾರರು ಮತ್ತೆ ಭಾರತಕ್ಕೆ ಬಂದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅವರು ಇಳಿಬಾರದು, ಸ್ವತಂತ್ರ ಹೋರಾಟಗಾರರನ್ನ ಬಗ್ಗುಬಿಡಬೇಕು ಅನ್ನುವಂತ ದುರ್ಮಾರ್ಗವನ್ನು ಇಟ್ಕೊಂಡು ಬ್ರಿಟಿಷರು ಅಂಡಮಾನ್. ನಿಮ್ಮೆಲ್ಲರ ದೃಷ್ಟಿ ಭಾಷಣದ ಕಡೆ ಇಲ್ಲ, ನನ್ನ ದೃಷ್ಟಿ ಕಲ್ಚರಲ್ ಆಕ್ಟಿವಿಟೀಸ್ ಇದೆ. ಎಷ್ಟು ಬೇಗ ಈ ವೇದಿಕೆಯನ್ನು ಬಿಡ್ತಾರೋ ಎಷ್ಟು ಬೇಗ ನಾವೆಲ್ಲ ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನುವಂಥ ತವಕದಲ್ಲಿ ಇದ್ದೀವಿ. ಆದರೆ ಇಬ್ಬರು ಮಹನೀಯರು ಕೂಡ ನಿಮ್ಗೆ ಇವತ್ತು ಏನೇನು ಬೇಕೋ ಆ ಎಲ್ಲ ಮೂಲ ವಿಷಯಗಳನ್ನು ನಿಮಗೆ ಗಮನಕ್ಕೆ ತಂದಿದ್ದಾರೆ. ಅದನ್ನು ತುಂಬ ಚೆನ್ನಾಗಿ ಸೂಕ್ಷ್ಮ ಗಮನಿಸ್ಬಿಟ್ರೆ ಬಹುಶಃ ನಿಮ್ಮ ಬದುಕುಗಳನ್ನ ಸುಂದರವಾಗಿ ಕಟ್ಕೋಬೋದು. ಯಾಕೆ ಅಂತ ಹೇಳಿದ್ರೆ ಮನುಷ್ಯ ಜನ್ಮ ಬರೋದೇ ಬಹಳ ಅಪರೂಪಕ್ಕಿದೆ. ನೆನಪಲ್ಲಿ 74 ಕೋಟಿ ಜೀವರಾಶಿಗಳಲ್ಲಿ ಮನುಷ್ಯನ ಜೀವನ ಅತಿ ಶ್ರೇಷ್ಠವಾದಂಥ ಜೀವನ ಅಂದರೆ ಬದುಕು. ಇಂತಹ ಪವಿತ್ರವಾದಂತಹ ಜೀವನವನ್ನು ದೇವರು ಭಗವಂತ ನಮಗೆ ಕೊಟ್ಟಿರುವಾಗ ನಮ್ಮ ಊರಿನಲ್ಲಿ ಏನಾದರೂ ಒಂದು ಒಳ್ಳೆ ಕೆಲಸ ಅಂದ್ರೇನು? ಹೇಗೋ ಹುಟ್ಟೋದು, ಹೇಗೋ ಬೆಳೆಯೋದು, ಹೇಗೋ ಮನೆಯವ್ರು ಮರೆಯಾಗೋದು, ಅದಾದ್ಮೇಲೆ ಹೇಗೋ ಕಾಲೇಜಿಗೆ ಬರೋದು, ಹೇಗೋ ಕಾಲೇಜಲ್ಲಿ ಕಾಲ ಕಳೆಯೋದು, ಅದನ್ನೊಂದು ಜೀವನ ಕೊನೆ ಆಗುತ್ತೆ, ಕ್ಲೋಸ್. ಇದು ಬದುಕಲ್ಲ. ನಮ್ಮ ಬದುಕು ಹೇಗಿರ್ಬೇಕು ಅಂತ ಹೇಳಿದ್ರೆ ಬಹುಶಃ ಸುಮ್ಮನೆ ಗಮನಿಸ್ಕೊಳ್ಳಿ. ನಿಮ್ಮ ಊರುಗಳಲ್ಲಿ ತೆಂಗಿನ ಮರಗಳಿದೆ, ರಾಗಿ ತೆನೆಗಳಿದೆ, ಜೋಳದ ಕಡ್ಡಿಗಳಿದೆ. ನೀವು ಸುಮ್ಮನೆ ಗಮನಿಸಿ. ಹೆಚ್ಚು ಹೊತ್ತು ನಾನು ಹೇಳಲ್ಲ, ಯಾಕೆಂದ್ರೆ ನಿಮ್ಮ ತಾಳ್ಮೆ ಪರೀಕ್ಷೆ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಇಬ್ಬರು ಚೆನ್ನಾಗಿ ಮಾತಾಡೋದನ್ನು ನಾನು ಕೇಳ್ತಾ ಇದ್ದೆ. ನೆನ್ಪಿಟ್ಕೊಳ್ಳಿ, ತೆಂಗಿನ ಮರ ಬೆಳೀತಾ 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 ಒಂದೊಂದು ಮೊಟ್ಟೆನೇ ಕಚ್ಚಲ ಬರ್ತದೆ. ಹೌದಾ? ಎಲ್ರಿಗೂ ತೆಂಗಿನ ಮರ ಇದೆ ನಿಮ್ಮ ಮನೆಯಲ್ಲಿ, ನೋಡಿದ್ದೀವಿ. ಆ ಮೊಟ್ಟೆ ಕಳೆದ ತಕ್ಷಣನೇ ಅಲ್ಲೊಂದು ಮಾರ್ಕ್ ಆಗ್ತದೆ. ನೆನಪಿದೆಯಾ? ಇವತ್ತು ನಿಮ್ಮ ತೋಟದಲ್ಲಿ ನೋಡಿ, ಕೆಳಗಡೆಯಿಂದ ಮೇಲ್ಗಡೆ ಬೆಳೆದಿದೆಯಲ್ಲ, ಅಲ್ಲಲ್ಲ ಮತ್ತೆ ಒಂದೊಂದು ಮಾರ್ಕ್ ಬಿಟ್ಟಿದೆ. ಹಾಗೆ ಜೋಳದ ತೆನೆ ಇದೆಯಲ್ಲ, ಆ ಪೈನೊಂದ್ಸರಿ ಕೇಳಿ ಇದನ್ನ ರೆಕ್ಕೆನ ಅದೊಂದು ಗಂಟು ಬರ್ತದೆ. ರಾಗಿ ತೆನೆ ಇದೆಯಲ್ಲ, ಅದನ್ನು ಸ್ವಲ್ಪ ಕೇಳಿ ಅದೊಂದು ಸಣ್ಣ ಗಂಟು ಬರ್ತದೆ. ಅಂದರೆ 4 ದಿವಸ ಬದುಕೋದಿಲ್ಲ ಅದು. ಕಾಯಿ ಮೊಟ್ಟೆ ಆಗಲಿ, ದೊಡ್ಡ ಮೊಟ್ಟೆ ಆಗಲಿ, ಅಥವಾ ರಾಗಿ ಪೈಲ್ ಆಗಲಿ, ಜೋಳದ ಪೈಲ್ ಆಗಲಿ, 4 ದಿವಸ ಅಲ್ಲಿ ಇರೋದಿಲ್ಲ. ಆದರೆ ಅದು ಆ ಮರ ಪೂರ್ಣ ಇರೋವರೆಗೂ ಕೂಡ ಅದರ ನೆನಪನ್ನು ಬಿಟ್ಟು ಹೋಗುತ್ತದೆ. ಆದ್ದರಿಂದ ನಾನು ಹೇಳೋದು ನಿಮ್ಗೆ ಇಷ್ಟೇ, ಮಕ್ಕಳ, ಈ ಜಗತ್ತು ನಾವು ಯಾವ ಕೆಲಸನೂ ಮಾಡೋಕ್ಕಾಗ್ತಿಲ್ಲ. ಅದಕ್ಕೋಸ್ಕರ ನಿಮ್ಮ ಹತ್ರ ಎಲ್ಲ ಎಷ್ಟೆಷ್ಟಾಗಿ ಮೊಬೈಲ್ ಇದೆ ಅಂತ ನನಗೆ ಗೊತ್ತಿದೆ. ಹಿಂಗೆ ಇಟ್ಕೊಂಡ್ರೆ ಮುಖ ಅರ್ಧ ಕಿವಿ ಮುಚ್ಚಾಯ್ತದೆ, ಅಂಥದ್ದು ಮೊಬೈಲ್ಗಳು ನಿಮ್ಮ ಹತ್ರ ಇರ್ತದೆ. ದಯವಿಟ್ಟು ಅದರ ಅಗತ್ಯತೆ ಈಗ ನಿಮಗಿಲ್ಲ. ನೀವು ಈ ಪರೀಕ್ಷೆ ಪಾಸ್ ಆಗಿ ಇದಾದ್ಮೇಲೆ ಅವ್ರು ಹೇಳಿದ್ರು ಬೇಕಾದಷ್ಟು ಅವಕಾಶಗಳು ಕೇರ್ಪಡಲ್ಲಿದೆ ಅಂತೇಳಿ ಬಳಸ್ಕೊಳ್ಳಿ. ಅದಾಗಲೇ ನಾವು ಹೊರಗಡೆ ಹೋಗ್ತೀರಾ, ಅಲ್ಲಿ ಒಂದು ವ್ಯವಸ್ಥಿತವಾದಂಥ ಜವಾಬ್ದಾರಿಯನ್ನು ಪಡೆದ ಮೇಲೆ ನೀವು ನಮ್ಮನ್ನು ಬರ್ತಿರಲ್ಲ, ನಮ್ಮ ಸ್ಥಿತಿಯನ್ನು ಕಾಣ್ತಿರಲ್ಲ, ನಮ್ಮ ಬದುಕುಗಳನ್ನು ನಾವು ಆದರ್ಶವಾಗಿ ಇಟ್ಕೊತಿರಲ್ಲ, ಅವಾಗ ನೀವು ಏನು ಬೇಕಾದ್ರೂ ಮಾಡಿ, ಹೇಗೆ ಬೇಕು ಖರ್ಚು ಮಾಡಿ, ಎಷ್ಟು ದೊಡ್ಡ ಬೇಕಾದ್ರೂ ಇಟ್ಕೊಳ್ಳಿ. ಆದರೆ ಈ ವಯಸ್ಸಿನಲ್ಲಿ ಓದುವ ಕಡೆಗೆ ಗಮನ ಮಾತ್ರ ಇರಲಿ. ನಿಮ್ಮ ತಂದೆ ತಾಯಿಗಳು ನಿಮ್ಮ ಬಗ್ಗೆ ಮಕ್ಕಳ ನೆನಪಿರಲಿ. ಇವ್ರಿಗಾಗಲಿ ನಾನೇ ಓದಿದ್ರು ನಮ್ಮ ಅಪ್ಪ ಅಮ್ಮದಲ್ಲಿ ಓದಿ ಅಂತ ಯಾವತ್ತೂ ಹೇಳಿಲ್ಲ. ಕಷ್ಟ ಆದ್ರೆ ಓದು, ಇಷ್ಟ ಆದ್ರೆ ಓದು, ಕಷ್ಟ ಆದ್ರೆ ಎಮ್ಮೆ ಕೈ ಅಂತ ಹೇಳ್ತಿದ್ರು ನಮಗೆಲ್ಲ ನಮ್ಮ ಅಪ್ಪ ಅಂತಿದ್ರು. ಯಾಕಂದ್ರೆ ಜಮೀನಿದೆ, ತೋಟ ಇದೆ, ನಾವು ವ್ಯವಸಾಯ ಮಾಡೋದು. ನಮಗೆ ಆ ಬೈಕೋಸ್ಕರ ಎಲೆಮೆ ಕಾಯ್ಬೇಕಾಯ್ತು, ಎಲ್ಲಿ ದನ ಕಾಯ್ಬೇಕಾಯ್ತು, ಎಲ್ಲಿ ತೋಟದ ಕೆಲಸಕ್ಕೆ ಹಾಕ್ಬಿಡ್ತು ಅನ್ನೋ ಬೈಕ್ ಓದ್ತಾ ಇದ್ವಿ. ಈಗ ನಿಮ್ಗೆ ಆ ಥರದ ಯಾವ ಸಮಸ್ಯೆನೂ ಇಲ್ಲ. ಎಷ್ಟೋ ಜನಕ್ಕೆ ನಿಮ್ಗೆ ಹೊರಗಡೆ ಗೊತ್ತಿಲ್ಲ, ನಿಮ್ಗೆ ಎಷ್ಟು ಜಮೀನಿದೆ ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ.
ಆ ಥರದ ಮಕ್ಕಳು ಕೂಡ ಅನೇಕ ಜನ ಇದ್ದಾರೆ. ಅದಕ್ಕೋಸ್ಕರ ನೀವು ಈ ದಿನಮಾನದ ಅದೃಷ್ಟವಂತ ಮಕ್ಕಳು, ನೆನಪಿರಲಿ ಮಕ್ಕಳ, ನಿಮ್ಮಷ್ಟು ಅದೃಷ್ಟ ಬೇರೆ ಯಾರಿಗೂ ಸಿಕ್ಕಲಿ. ನಿಮ್ಮ ಶಿಕ್ಷಕರು ಆ ಥರದ ಸವಲತ್ತುಗಳಿರಲಿಲ್ಲ. ಅದನ್ನು ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ನಿಮ್ಮ ಮುಂದಿನ ಗುರಿ ಈ ಪರೀಕ್ಷೆ. ಸೆಕೆಂಡ್ ಇಯರ್ ಇದ್ದೀರಿ, ಅವ್ರಿಗೆ ಬಹಳ ಮುಖ್ಯವಾದಂಥ ಮಾತು, ಈ ಮಕ್ಕಳನ್ನು ಸ್ವಾಗತ ಮಾಡಿ. ಅವ್ರು ಓದೋದಕ್ಕೆ ಬಿಡಿ, ಕಾರ್ಯಕ್ರಮ ಇದೆ, 1 ಗಂಟೆ ಕುಣಿತೀರ, ಕುಪ್ಪಳಿಸ್ತೀರ, ಅದೆಲ್ಲ ಮಾಡಿ, ನನಗೆ ಬೇಡ ಅಂತ ನಾವು ಬೇಕಾದ್ರೆ ಕುತ್ಕೊಂಡು ನೋಡ್ತೀವಿ. ಆದರೆ ಇದಾದ ತಕ್ಷಣ ನೀವು ಓದೋ ಕಡೆ ಚಿಂತನೆ ಮಾಡಿ. ಪ್ರತಿ ಟೆಸ್ಟಲ್ಲೂ ಕೂಡ ಒಳ್ಳೊಳ್ಳೆ ಮಾರ್ಕ್ಸ್. ಈಗಾಗಲೇ ಮೊನ್ನೆ ಒಂದು ಟೆಸ್ಟಲ್ಲಿ ನಾನು ನಿಮ್ಮೆಲ್ಲ ಕರೆದು ಕೌನ್ಸಿಲಿಂಗ್ ಮಾಡಿದ್ದೆ, ನೆನಪಿದೆಯಾ? ಎಲ್ಲಾನು ಕರೆದು ಕೇಳಿದ್ವಿ. ಒಬ್ಬೊಬ್ಬ ಹೆಣ್ಮಗು, ಒಬ್ಬೊಬ್ಬ ಗಂಡು ಮಗುಂದು ಮಾಹಿತಿ ನನಗೆ ಗೊತ್ತು. ನಾನೇ ಕರೆದು ಕೌನ್ಸಿಲಿಂಗ್ ಮಾಡಿದೆ. ಯಾಕೆ ನಂಬರ್ ಕಮ್ಮಿ ಆಯಿತು? ಪಾಠ ಆಗ್ತಾ ಇಲ್ವಾ? ಪಾಠ ಅರ್ಥ ಆಗ್ತಾ ಇಲ್ವಾ? ಪಾಠ ಅರ್ಥ ಆಗ್ಲಿಲ್ಲ, ಬೇರೆ ಯಾಕೆ ನಂಬರ್ ತೆಗೆದ್ರು? ನೀನು